ಸ್ನೇಹಿತರೆ ನಮಸ್ಕಾರ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇಂದು ಜಗತ್ತಿನ ಎಲ್ಲ ದೇಶಗಳಿಗೆ ಇದು ಹೊಸ ವರ್ಷದ ಆರಂಭ. ಆದರೆ ಒಂದು ದೇಶಕ್ಕೆ ಮಾತ್ರ ಹೊಸ ವರ್ಷ ಆರಂಭವಾಗಿಲ್ಲ, ಅದು ಪಾಕಿಸ್ತಾನ. ಪಾಕಿಸ್ತಾನಕ್ಕೆ ಇಂದು ಹೊಸ ವರ್ಷವಲ್ಲ, ಪಾಕಿಸ್ತಾನಕ್ಕೆ ಇದು ಕೌಂಟ್ಡೌನ್ ಶುರುವಾದ ದಿನ. ಮೋದಿ ಏನು ಮಾಡಿದ್ದಾರೆ? 2026 ಆರಂಭವಾಗುತ್ತಿದ್ದಂತೆಯೇ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನದ ವಿರುದ್ಧ ಪ್ರಳಯ ತರುವ ಅಸ್ತ್ರವನ್ನು ಹೊರತೆಗೆದಿದ್ದಾರೆ. ಇದು ಭಾಷಣವಲ್ಲ, ಇದು ಬೆದರಿಕೆಯೂ ಅಲ್ಲ, ಇದು ಸ್ಪಷ್ಟ ಸಂದೇಶ. ಬಾರ್ಡರ್ನಿಂದ ಹಿಡಿದು ಪಾಕಿಸ್ತಾನದ ಒಳಗಡೆವರೆಗೆ ಏನಾಗುತ್ತಿದೆ ಅನ್ನೋದು ನೋಡಿದ್ರೆ ಒಂದೇ ಮಾತು ಬರುತ್ತೆ: ಆಕ್ಷನ್ ಬರೋದು ಫಿಕ್ಸ್. ಹೌದು, 2026 ಆಕ್ಷನ್ ಇಯರ್. ನಾವು ಹೀಗೆ ಯಾಕೆ ಹೇಳ್ತಿದ್ದೇವೆ ಅಂದರೆ, ಆಪರೇಷನ್ ಸಿಂಧೂರ ಪಾರ್ಟ್ 2 2026ರಲ್ಲಿ ಲಾಂಚ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಿವೆ. ಇದು ಊಹೆಯಲ್ಲ, ಇದಕ್ಕೆ ಪಕ್ಕಾ ಕಾರಣಗಳಿವೆ. ಆದರೆ ಅದಕ್ಕಿಂತ ಮೊದಲು ನಿಮ್ಮ ಪ್ರಶ್ನೆ: 2026ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆಗುತ್ತೆ ಅಂತ ನಿಮಗೂ ಅನಿಸ್ತಾ ಇದೆಯಾ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹಾಕಿ. ಸಿಗ್ನಲ್ ನಂಬರ್ 1: ಆಸಿಮ್ ಮುನೀರ್ನ ಗಾಬರಿ. ವರ್ಷ ಬದಲಾಗಿದೆ, ಆದರೆ ಪಾಕಿಸ್ತಾನ ಬದಲಾಗಿಲ್ಲ. ಹೊಸ ವರ್ಷದ ಮೊದಲ ದಿನವೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಭಾರತಕ್ಕೆ ಬೆದರಿಕೆ ಹಾಕಿದ್ದಾನೆ. ಭಾರತ ನಮ್ಮ ನೆಲಕ್ಕೆ ಬಂದರೆ ಕರಾರುವಕ್ಕಾದ ಉತ್ತರ ಕೊಡ್ತೀವಿ ಅಂತೆ. ಪ್ರಶ್ನೆ ಒಂದೇ: ಹಿಂದಿನ ಬಾರಿ ಯಾಕೆ ಕೊಡಲಿಲ್ಲ? ಆ ಸಮಯದಲ್ಲಿ ರೊಟ್ಟಿ ಬೇಯಿಸ್ತಿದ್ರಾ ಅಥವಾ IMF ಲೋನ್ ಕೌಂಟು ಮಾಡುತ್ತಿದ್ದರ? ಅವನ ಮಾತುಗಳಲ್ಲಿ ಧೈರ್ಯ ಇಲ್ಲ, ಗಾಬರಿ ಇದೆ. ಗಾಬರಿ ಯಾವಾಗ ಬರುತ್ತೆ ಗೊತ್ತಾ? ಸಮಯ ಕೈಯಿಂದ ಜಾರಿ ಹೋಗುವಾಗ. ಸಿಗ್ನಲ್ ನಂಬರ್ 2: ಅಮೆರಿಕದ ಥಿಂಕ್ ಟ್ಯಾಂಕ್ ಎಚ್ಚರಿಕೆ. ಅಮೆರಿಕದ ದೊಡ್ಡ ಚಿಂತನಾ ಸಂಸ್ಥೆ ಕೌನ್ಸಿಲ್ ಆನ್ ಫಾರಿನ್ ರಿಲೇಷನ್ಸ್ ಏನು ಹೇಳ್ತಿದೆ ಗೊತ್ತಾ? 2026ರಲ್ಲಿ ಭಾರತ ಪಾಕಿಸ್ತಾನ ಸಂಘರ್ಷ ಬಹುತೇಕ ಖಚಿತ. ಕಾರಣ, ಕಾಶ್ಮೀರದಲ್ಲಿ ಪಾಕಿಸ್ತಾನ ಪ್ರಾಯೋಜಿತ ಉಗ್ರ ಚಟುವಟಿಕೆ. ಅಷ್ಟೇ ಅಲ್ಲ, ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನದಿಂದಲೂ ಹೊಡೆತ ಬರುವ ಸಾಧ್ಯತೆ ಇದೆ. ಅಂದರೆ ಒಂದು ಕಡೆ ಭಾರತ, ಇನ್ನೊಂದು ಕಡೆ ಅಫ್ಘಾನಿಸ್ತಾನ, ಪಾಕಿಸ್ತಾನ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಸ್ಥಿತಿ. ಉಗ್ರರ ಓಪನ್ ಬೆದರಿಕೆ. ಲಷ್ಕರ್ ಎ ತೊಯ್ಬಾ ಡೆಪ್ಯೂಟಿ ಚೀಫ್ ಸೈಫುಲ್ಲಾ ಕಸೂರಿ ಏನು ಹೇಳ್ತಾನೆ ನೋಡಿ: ಕಾಶ್ಮೀರ ಮಾತ್ರ ಅಲ್ಲ, ಅಮೃತಸರ, ಗುಜರಾತ್, ಬಂಗಾಳವೂ ನಮ್ದೇ. ಅಂದ್ರೆ ಇವರೇ ಬಯಸ್ತಿದ್ದಾರೆ ಭಾರತದಿಂದ ಹೊಡೆತ ತಿನ್ನೋ ಸ್ಕ್ರಿಪ್ಟ್. ಭಾರತದ ಅಸಲಿ ಸಿದ್ಧತೆ ಪ್ರಳಯ. ಭಾರತ ಶಾಂತವಾಗಿದೆ, ಆದರೆ ನಿದ್ರೆ ಮಾಡ್ತಿಲ್ಲ. 2026 ಆರಂಭವಾಗ್ತಾ ಇದ್ದಂತೆ ಭಾರತ ಪ್ರಳಯ ಮಿಸೈಲ್ ಟೆಸ್ಟ್ ಮಾಡಿದೆ. ಪ್ರಳಯ ಅಂದರೆ ಏನು? ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್. ಅತಿ ನಿಖರ ಟಾರ್ಗೆಟ್, ಶತ್ರು ಸೇನಾ ತಾಣಗಳಿಗೆ ನೇರ ಹೊಡೆತ. ಒಂದೇ ದಿನದಲ್ಲಿ 2 ಬಾರಿ ಟೆಸ್ಟ್. ಸಂದೇಶ ಕ್ಲಿಯರ್, ಪ್ಲಾನಿಂಗ್ ಮುಗಿದಿದೆ. ನೌಕಾಪಡೆಯ ಅಘೋಷಿತ ಎಚ್ಚರಿಕೆ: ಭಾರತೀಯ ನೌಕಾಪಡೆ 1 ಇಂಚು ಕೂಡ ಕದಲಿಲ್ಲ. ಕರಾಚಿ ಪೋರ್ಟ್ ಖಾಸಿಂ, ಈ 2 ಪೋರ್ಟ್ಗಳೇ ಪಾಕಿಸ್ತಾನದ 90% ವಿದೇಶಿ ವ್ಯಾಪಾರದ ಲೈಫ್ ಲೈನ್. ಇವು ಹೋಗಿದ್ರೆ ಪಾಕಿಸ್ತಾನ ನೆಲಕ್ಕೆ ಬಿದ್ದೇ ಬಿಡುತ್ತೆ. ಅಂತಿಮ ಮಾತು ಹೇಳೋದಾದ್ರೆ ವೀಕ್ಷಕರೇ, ಭಾರತ ಯುದ್ಧ ಬಯಸೋದಿಲ್ಲ, ಆದರೆ ಯುದ್ಧ ಹೇರಿದ್ರೆ ಈ ಬಾರಿ ಉತ್ತರ ಭಾಷಣದಲ್ಲಿ ಅಲ್ಲ, ಪ್ರಳಯದಲ್ಲಿ ಬರುತ್ತದೆ. ಇದು ಬೆದರಿಕೆಯಲ್ಲ, ಇದು ಜಿಯೋಪಾಲಿಟಿಕಲ್ ರಿಯಾಲಿಟಿ. ಜಗತ್ತು ನೋಡ್ತಾ ಇದೆ, ಸಮಯ ಓಡ್ತಿದೆ, ಪಾಕಿಸ್ತಾನ ನಡುಗ್ತಿದೆ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹೇಳಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್.